ಓಂ ನಮೋ ಭಗವತೆ ವಾಸುದೇವಯ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪ ಅಂದರೆ ಗುರುಬಲ. ನಾವು ಇದನ್ನ ಪ್ರತಿಯೊಬ್ಬರು ನಮ್ಮ ಮಕ್ಕಳು ಮದುವೆ ಮಾಡುವಂಥ ಸಮಯದಲ್ಲಿ ಗುರುಬಲ ಇದೆ ಅಂತ ಕೇಳ್ತಾನೆ ಇರ್ತೀವಿ. ಅದು ಯಾವ ರೀತಿ ನಮಗೆ ನೋಡ್ಕೊಳ್ಬೇಕು, ನಮ್ಮ ಮಕ್ಕಳು ಮದುವೆ ಸಮಯದಲ್ಲಿ ಯಾವ ರೀತಿ ತಿಳ್ಕೊಬೇಕು, ಅಥವಾ ನಂದೇ ಮದುವೆಗೆ ಪ್ರೊಫೈಲ್ಸ್ ನೋಡ್ತಾ ಇದ್ದೀವಿ, ನಾವು ಮದುವೆಗೆ ಹುಡುಕಾಟ ಆಡ್ತಾ ಇದ್ದೀವಿ, ಈ ಗುರುಬಲ ಅನ್ನೋದು ಏನು ಅನ್ನೋದು ಇವತ್ತು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನೋಡಿ, ಈ ಗುರುಬಲ ಮತ್ತು ತಾರಾಬಲ ಮತ್ತು ಚಂದ್ರಬಲ ಇದೆಲ್ಲ ನಾವು ಮುಹೂರ್ತದಲ್ಲಿ ತುಂಬ ಪ್ರಾಮುಖ್ಯವಾಗಿ ನೋಡುವಂಥ ವಿಚಾರ. ಎಷ್ಟೊಂದು ಜನ ಕನ್ಫ್ಯೂಷನ್ನು, ಗೋಚಾರದಲ್ಲಿ ಗುರುಗುನು ನಮ್ಮಲ್ಲಿರುವಂಥ ಜಾತಕು ಇರುವಂಥ ಗುರುಗುನು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಈಗ ಉದಾಹರಣೆಗೆ ಮಿಥುನ ರಾಶಿಯಲ್ಲಿ ಗುರು ಇದೆ, ಈಗ ಇನ್ನೊಂದು 6 ತಿಂಗಳು ಮಿಥುನ ರಾಶಿಯಲ್ಲಿ ಇರುತ್ತೆ, ಆಮೇಲೆ ಮಿಥುನದಿಂದ ಕರ್ಕಾಟಕ್ಕೆ ಹೋಗುತ್ತೆ. ಏನು ಸರ್, ಮಿಥುನದಿಂದ ಕರ್ಕಾಟಕ್ಕೆ ಹೋಗುತ್ತೆ, ಹಂಗಾದ್ರೆ ಇನ್ನು 6 ತಿಂಗಳಲ್ಲಿ ಮದುವೆ ಮಾಡ್ಕೊಳ್ಬೇಕಾ ನಮ್ಮ ಮಗಳಿಗೆ ಅಥವಾ ನಮ್ಮ ಮಗನಿಗೆ, ಆಮೇಲೆ ಮದುವೆ ಭಾಗ್ಯ ಇಲ್ವಾ ಅನ್ನೋದು ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ನು. ಮುಹೂರ್ತದ ಭಾಗದಲ್ಲಿ ನಾವು ಗುರುಬಲ ನೋಡಬೇಕು, ತಾರಾಬಲ ನೋಡಬೇಕು, ಚಂದ್ರಬಲ ನೋಡಬೇಕು. ಅವನು ಹುಟ್ಟಿರುವಂಥ ದಿವಸದಲ್ಲಿ ಅವನ ನಕ್ಷತ್ರ ಪ್ರಕಾರ ಮದುವೆ ದಿವಸ ಚೆನ್ನಾಗಿದೆಯಾ ಅನ್ನೋದಕ್ಕೋಸ್ಕರನೇ ಈ ಗುರುಬಲ, ತಾರಾಬಲ, ಚಂದ್ರಬಲ ಎಲ್ಲ ಇರುವಂಥದ್ದು. ಮದುವೆ ಮಾಡ್ಕೊಳ್ಳುವಂಥ ಟೈಮಲ್ಲಿ ಗುರು ಎಲ್ಲಿರ್ತಾನೆ ಲಗ್ನಾಂಶದಿಂದ, ತಾರಾಬಲದಲ್ಲಿ ಅವನ ನಕ್ಷತ್ರದಿಂದ ಯಾವ ನಕ್ಷತ್ರ ಪ್ರಬಲವಾಗಿದೆ, ಅವನಿಗೆ ಸಂಪತ್ತಾರೇನೋ ಇಪ್ಪತ್ತಾರೇನೋ ಯಾವ ತಾರೆ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ನಾವು ತಾರಾಬಲದಲ್ಲಿ ಹೋಗಿ ನೋಡ್ತೀವಿ. ಚಂದ್ರಬಲ ಅಂದರೆ ಅವನ ಮದುವೆ ಆಗುವಂಥ ದಿವಸದಲ್ಲಿ ಲಗ್ನದಿಂದ 4ನೇಲಿ ಇದೆಯೋ, 8ನೇ ಮನೆಯಲ್ಲಿ ಚಂದ್ರ ಇದೆಯಾ, 12ನೇ ಮನೆಯಲ್ಲಿ ಚಂದ್ರ ಇದೆಯಾ, ಅಥವಾ 6ನೇ ಮನೆಯಲ್ಲಿ ಏನೋ ಚಂದ್ರ ಇದೆ, ಅವತ್ತಿನ ದಿವಸ ಬೇಡ ಅಂತ ಹೇಳ್ತೀವಿ. ಇದು ಈ ರೀತಿ ಸಬ್ಜೆಕ್ಟ್ ಇರುವಂಥದ್ದು. ನಾವೇನು ಮಾಡ್ತೀವಿ, ಈ ಗುರುನ ಮೈಂಡಲ್ಲಿ ಇಟ್ಕೊಳ್ತೀವಿ. ಈ ಗುರು ಗೋಚಾರದಲ್ಲಿ ಸಂಚಾರ ಆದರೆ ನಮ್ಮ ಜಾತಕಕ್ಕೆ ಏನೋ ಸಂಬಂಧ ಇಲ್ಲ, ಅದು ಹೋಗ್ಲಿ ಬಿಡಿ. ಮಿಥುನ ರಾಶಿಯಿಂದ ಕರ್ಕಾಟಕ್ಕೆ ಹೋಗ್ಲಿ, ಸಿಂಹಕ್ಕೆ ಹೋಗ್ಲಿ, ಅದು ಹೋಗ್ತಾ ಇರುತ್ತೆ, ಯಾರು ಅದನ್ನು ತಡೆದು ನಿಲ್ಸಕ್ಕಾಗಲ್ಲ. ಅದೇ ರೀತಿ ನಿಮ್ಮ ಮೈಂಡಿಂದ ಮುಂದಕ್ಕೆ ಹೊಂಟೋಯ್ತು ಗುರು, ಹಂಗಾದ್ರೆ ಈ ವರ್ಷ ಭಾಗ್ಯ ಇಲ್ಲ ಅಂತ ನಿಮ್ಮ ತಲೆಯಿಂದ ಏನಾದ್ರು ಇದ್ರೆ ಅದನ್ನ ಫಸ್ಟ್ ತೆಗ್ದಾಕಿ. ಯಾಕಂದ್ರೆ ಎಷ್ಟೊಂದು ಜನ ಪೇರೆಂಟ್ಸ್ಗೆ ಗೊತ್ತಿಲ್ಲ, ಗುರು ಈಗ ಮಿಥುನ ರಾಶಿಯಲ್ಲಿದೆ, ನೆಕ್ಸ್ಟ್ ಇನ್ನೊಂದು 6 ತಿಂಗಳಿಗೆ ಹೊಂಟೋಗುತ್ತೆ, ಹಂಗಾರೆ ಈ ವರ್ಷ ಇರಲ್ಲ, ಮುಂದಿನ ವರ್ಷ ಕಾಯಬೇಕು ಅನ್ನೋದು ಎಷ್ಟೊಂದು ಜನಕ್ಕೆ ತಲೆಯಲ್ಲಿರುತ್ತೆ. ನಾವು ಮುಹೂರ್ತದ ಭಾಗದಲ್ಲಿ ಇವನ್ನೆಲ್ಲ ನೋಡ್ತೀವಿ ಹೊರತು ನಿಮ್ಮ ಮದುವೆ ವಿಚಾರಕ್ಕೆ ಯಾವುದೇ ರೀತಿಯ ಸಮಸ್ಯೆ ಗುರು ಕೊಡಲ್ಲ. ಇದನ್ನ ಫಸ್ಟ್ ನಾವು ತಿಳ್ಕೊಳ್ಬೇಕು. ಬಲ ಬಂದಿಲ್ಲ, ನಮ್ಮ ಮಗಳಿಗೆ ಗುರುಬಲ ಇಲ್ಲ, ಅಥವಾ ಬಂದಿದೆಯಾ ನೋಡಿ ಅಂತ ಕೇಳ್ತಾರೆ, ನನ್ನ ಮಗನಿಗೆ ಗುರುಬಲ ಬಂದಿದೆಯಾ ಅಂತ ಫಸ್ಟ್ ಕೇಳೋದೇ ಇದು. ಗುರುಬಲ ಇದೆಯಾ ಅನ್ನೋದೇ ಫಸ್ಟ್ ಅವರಿಗೆ ಕಾನ್ಸೆಪ್ಟು. ಅದಕ್ಕೆ ಇನ್ನಾದ್ರ ಜೊತೆ ಎಷ್ಟೊಂದು ನೋಡ್ಬೇಕಾಗತ್ತೆ. ತಾರಾಬಲ ಇವೆಲ್ಲ ಮುಹೂರ್ತದ ಭಾಗಕ್ಕೆ. ಈ ಮುಹೂರ್ತದ ಭಾಗದ್ದು ತಗೊಂಡು ಬಂದು ನಿಮ್ಮ ಪರ್ಸನಲ್ ಆರೋಸ್ಕೋಪ್ ತಂದಿದ್ದಾರೆ. ಇದು ಪರ್ಸನಲ್ ಆರೋಸ್ಕೋಪ್. ಈ ಪರ್ಸನಲ್ ಆರೋಸ್ಕೋಪ್ ಅಲ್ಲಿ ನಿಮ್ಮ ದಶಾಭುಕ್ತಿ ನೋಡ್ಬೇಕಾಗತ್ತೆ. ದಶಾ ಮತ್ತೆ ಭುಕ್ತಿಲಿ ಯಾವ ಕಾಂಬಿನೇಷನ್ ನಡೀತಾ ಇದೆ ಅಂತ ನೋಡ್ಬೇಕಾಗುತ್ತೆ. 9 ಗ್ರಹಗಳಿದೆ. ಈ ಗ್ರಹಗಳಲ್ಲಿ ಯಾವುದೇ ಆಗಿರ್ಬೋದು, ಸೂರ್ಯ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು, ಯಾವುದೇ ದಶಾ ನಡೀತಾ ಇರಲಿ, ಯಾವುದೇ ದಶಾ ಭುಕ್ತಿ ಮತ್ತೆ ಅಂತರ್ಭುಕ್ತಿ ಅಂತ ಕರಿತೀವಿ. ಇಂತಹ ಸಮಯದಲ್ಲಿ ಮದುವೆ ಆಗೇ ಆಗುತ್ತೆ. ಆಯ್ತು ಸರ್, ನಮಗೆ ದಶಾಭುಕ್ತಿಲಿ ಯೋಗ ಇಲ್ಲ ಅಂತ ಅನ್ಕೊಳ್ಳೋಣ. ಗೋಚಾರ ಫಲ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಇವತ್ತು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಒಂದು ಸಣ್ಣ ಉದಾಹರಣೆ, ಅದು ಮಕ್ಕಳು ವಿಚಾರ ಆಗಿರ್ಬೋದು, ಮದುವೆ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು. ಒಬ್ಬ ಜಾತಕದಲ್ಲಿ ಏನಾಗಿರುತ್ತೆ ಅಂದರೆ, ಅವನ ಒಂದು ಕೆಟ್ಟ ಕರ್ಮದಿಂದ ದೇವರು ಅವನಿಗೆ ಮದುವೆ ಭಾಗ್ಯನೇ ಕೊಟ್ಟಿರಲ್ಲ ಅಂತ ಅನ್ಕೊಳ್ಳೋಣ. 2ನೇ ಮನೆ, 7ನೇ ಮನೆ, 11ನೇ ಮನೆ ಇರಲ್ಲ. ಅವನ ಒಂದು ಕೆಟ್ಟ ಕರ್ಮದಲ್ಲಿ ಬೇಡ ಅನ್ನೋದು ಗ್ರಹಗಳು ನಿರ್ಧಾರ ಮಾಡಿರುತ್ತೆ. ಇಂಥ ಸಮಯದಲ್ಲಿ ಏನಾಗುತ್ತೆ, ಈ ಗೋಚಾರ ಫಲದಲ್ಲಿ ಅವನದೇನಾದ್ರೂ ವೃಶ್ಚಿಕ ರಾಶಿ ಅಥವಾ ವೃಶ್ಚಿಕ ಲಗ್ನ ಆಗಿದ್ರೆ 2ನೇ ಮನೆಯಲ್ಲಿ ಗುರು ಇರುತ್ತೆ. ಉದಾಹರಣೆಗೆ ಈಗ ಪ್ರೆಸೆಂಟು ಗುರು ಇಲ್ಲಿರುತ್ತೆ,
ಅವನು ಯಾವುದು ಎಲ್ಲಿ ಚಂದ್ರ ಇರ್ತಾನೋ ಅದು ರಾಶಿಯಾಗಿರುತ್ತೆ, ಗುರು ಇಲ್ಲಿ ಇರುತ್ತೆ ಅಂತ ಅನ್ಕೊಳ್ಳೋಣ. 2ನೇ ಮನೆಯಲ್ಲಿ ಗುರು ಇರುತ್ತೆ. ಇದು ಟ್ರಾನ್ಸಿಟ್. ಚಂದ್ರ ಇರೋದು ಅವನ ಜನ್ಮ ರಾಶಿಲಿ, ಅವನ ಪರ್ಸನಲ್ ಹಾರೋಸ್ಕೋಪ್ ಅಲ್ಲಿ. ಗುರು ಗೋಚಾರದಲ್ಲಿ ಮೂವ್ಮೆಂಟ್ ಆಗ್ತಾ ಇರ್ತಾರೆ ಅನ್ಕೊಳ್ಳೋಣ. ಇಂಥ ಸಮಯದಲ್ಲಿ ಅವನು ಏನಾದ್ರು ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿದ್ದ, ಯಾವುದೇ ದೇವ್ರಿಗಾಗಲಿ ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿದ್ದು, ಅವನು ಸಂಕಲ್ಪ ಮಾಡಿಕೊಂಡು ನನಗೆ ಇಂಥ ಕಾರ್ಯ ಆಗಬೇಕು, ನನಗೆ ಮದುವೆ ಆಗಬೇಕು, ನನಗೆ ಮಕ್ಕಳಾಗಬೇಕು ಅಂತ ಅವನೇನಾದರೂ ಅವನ ಬೇಡಿಕೆ ದೇವ್ರ ಹತ್ರ ಅವನು ಎಷ್ಟು ಜಪ ತಪ ಮಂತ್ರಗಳು ಮಾಡ್ತಾನೆ, ಗೋಚಾರ ಫಲದಿಂದ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಇದಕ್ಕೆ ಹೇಳೋದು ಪ್ರತಿನಿತ್ಯನೂ ಮಂತ್ರ ಪಠನೆ ಮಾಡಿ. ಯಾಕಂದ್ರೆ ಕೆಲವೊಂದ್ಸಲ ಎಲ್ರಿಗೂ ಜಾತಕದಲ್ಲೇ ಬಂದಿರಲ್ಲ. ಅವನ ಕೆಟ್ಟ ಕರ್ಮಗಳು ಓದ್ ಜನ್ಮದಲ್ಲಿರುವಂಥ ಕೆಟ್ಟ ಕರ್ಮ ಈ ಜನ್ಮದಲ್ಲಿ ಇರುತ್ತೆ. ಕೆಲವೊಂದ್ಸಲ ಈಸಿಯಾಗಿ ಆಗಲ್ಲ. ಒಬ್ಬೊಬ್ರು ಮದುವೆ 5 ವರ್ಷ ಬೇಕು ಆಗಕ್ಕೆ. 25ನೇ ವರ್ಷಕ್ಕೆ ಹುಡುಕ್ತೀನಿ ಅಂದ್ರೆ 30 ಆಗೋಗುತ್ತೆ, ಇಲ್ಲ 32, ಇಲ್ಲ 30, 10 ವರ್ಷ ಬೇಕಾಗುತ್ತೆ. ಏನಕ್ಕೆ 10 ವರ್ಷ ಬೇಕಾ ಅಂದ್ರೆ ಎಲ್ಲಾನು ಇರುತ್ತೆ. ಅವ್ರಿಗೆ ದುಡ್ಡಿರುತ್ತೆ, ಜಮೀನು ಇರುತ್ತೆ, ಆದ್ರೂ ಮದುವೆ ಭಾಗ ಆಗ್ತಿರಲ್ಲ, ಮದುವೆ ಭಾಗ ಇಲ್ಲ. ಇನ್ ಕೆಲವ್ರಿಗೆ ಮಕ್ಳಿರಲ್ಲ. ಸೊ ಇದಕ್ಕೆಲ್ಲ ಏನ್ ಕಾರಣ ಅಂದ್ರೆ, ಒಂದು ಜಾತಕದಲ್ಲಿ ಆ ಕಾಂಬಿನೇಷನ್ ಗ್ರಹಗಳು ಬಿಡಲ್ಲ. ಈ 9 ಗ್ರಹಗಳಿದಾರಲ್ಲ, ಇವರು ನಿಮ್ಮ ಏನಾದ್ರು ಒಂದು ಕೆಟ್ಟ ಕರ್ಮಗಳು ನೀವು ಮಾಡಿದ್ರೆ ಇದ್ರೆ ಅದು ಈಸಿಯಾಗಿ ನೀವು ಅನ್ಕೊಂಡಿರುವಂಥ ವಿಚಾರಗಳು ಅದು ಬಿಟ್ಕೊಡ್ತಿರಲ್ಲ. ಅದು ಯಾವುದೇ ಒಂದು ಇರ್ಬೋದು, ಒಂದು ಜಮೀನು ತಗೊಂಡು ಒಂದು ಮನೆ ಕಟ್ಟೋ ವಿಚಾರ ಆಗಿರ್ಬೋದು, ಮಕ್ಕಳು ವಿಚಾರ ಆಗಿರ್ಬೋದು, ಪ್ರಾಪರ್ಟಿ ಏನೇ ಆಗಿರಲಿ, ಗ್ರಹಗಳು ಅಷ್ಟು ಸುಲಭವಾಗಿ ನಿಮಗೆ ಆ ಫಲವನ್ನು ಕೊಡಲ್ಲ. ಸೊ ಇಂಥ ಸಮಯದಲ್ಲಿ ನೀವು ಅತಿ ಹೆಚ್ಚು ಮಂತ್ರಪಠಣೆ ಮಾಡಿದಾಗಲಿ ಈ ಗ್ರಹಗಳು ಬಂದಾಗ ಆ ಗ್ರಹಗಳ ಅಧಿಪತಿಗಳು ನಿಮಗೆ ಕೊಡೋ ಭಾಗ್ಯ ಸಿಗೋಂಗ್ ಮಾಡುತ್ತೆ. ಯಾವುದೇ ಗ್ರಹ ಆಗಿರ್ಬೋದು. ಈಗ ಗುರು ಒಂದೇ ಅಲ್ಲ, ಎಲ್ಲಾ ಗ್ರಹಗಳು ಚಲನೆಯಲ್ಲಿರುತ್ತೆ. ರಾಹು ಕೇತು ಆಪೋಸಿಟ್ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ಹೋಗುತ್ತೆ. ಇನ್ನು ಮಿಕ್ಕಿದ್ದು 7 ಗ್ರಹಗಳು ಕ್ಲಾಕ್ ವೈಸ್ ಅಲ್ಲಿ ಹೋದಾಗ ಆ ಗ್ರಹಗಳು ನಿಮ್ಗೆ ಆ ಫಲವನ್ನು ಕೊಟ್ಬಿಡುತ್ತೆ. ಗುರುನೇ ಕೊಡ್ಬೇಕು ಅಂತಿಲ್ಲ. ಸೂರ್ಯ ಗ್ರಹ ಕೊಡ್ಬೋದು, ಚಂದ್ರ ಗ್ರಹ ಕೊಡ್ಬೋದು, ಬುಧ ಗ್ರಹ ಕೊಡ್ಬೋದು. ಆ ದಶಾಭುಕ್ತಿ ಬಂದಾಗ ಒಂದು ನಿಮ್ಮ ಜಾತಕದಲ್ಲಿ ಡಿಲೇ ಇದ್ರೂ ಗೋಚಾರ ಫಲದಲ್ಲಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೆ ಎಷ್ಟೊಂದು ಜನ ಕನ್ಫ್ಯೂಸ್, ಈ ಗೋಚಾರ ಫಲಕ್ಕೂ ಜಾತಕಕ್ಕೂ ಕನ್ಫ್ಯೂಸ್ ಮಾಡ್ಕೊಬಿಟ್ಟಿದ್ದಾರೆ. ನಿಮ್ಮ ಜಾತಕದಲ್ಲಿ ಏನಾದರೂ ಕಾಂಬಿನೇಷನ್ ಅಲ್ಲಿ 2, 7, 11 ಇದ್ಬಿಟ್ರೆ ಏನು ಬೇಡ. ನೀವು ಎಷ್ಟೊಂದು ಜನ ದೇವ್ರಿಗೂ ಪೂಜೆ ಮಾಡಲ್ಲ, ಆದ್ರೂ ಆಗ್ತಾ ಇರುತ್ತೆ. ಎಷ್ಟೊಂದು ಜನ ದೇವ್ರು ಏನೂ ಮಂತ್ರ ಪಠನೆ ಮಾಡಲ್ಲ, ಆದ್ರೂ ಅವ್ರಿಗೆ ಐಶ್ವರ್ಯ, ದುಡ್ಡು, ಕಾಸು ಎಲ್ಲ ಇರುತ್ತೆ. ಯಾಕಂದ್ರೆ ಅವರ ಜಾತಕದಲ್ಲಿ ಆ ರೀತಿ ಇರುತ್ತೆ, ಬಂದು ಬೀಳ್ತಾ ಇರುತ್ತೆ. ಎಷ್ಟೊಂದು ಜನಕ್ಕೆ ಎಲ್ಲಾನು ಮಾಡ್ತಾರೆ, ಯಾಕೆ ನನಗೆ ಕಷ್ಟ ಬರುತ್ತೆ ಅನ್ನೋದು ಎಷ್ಟೊಂದು ಜನಕ್ಕೆ ಪ್ರಶ್ನೆ ಇರುತ್ತೆ. ಯಾಕೆಂದ್ರೆ ಕಾಂಬಿನೇಷನ್ ಅಲ್ಲಿ ಏನಾದ್ರು ನೀವು ಏನ್ ಕೇಳ್ತೀರಾ ಅದ್ರ ವಿರುದ್ಧವಾಗಿರುತ್ತೆ. ನೋಡಿ, 7ನೇ ಮನೆ ಮದುವೆ ಆಗಕ್ಕೆ 7ನೇ ಮನೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅದಕ್ಕೇನಂದ್ರೆ 6ನೇ ಮನೆ ಬಂದು ಕೂತಿರುತ್ತೆ, ಆಗಲ್ಲ, ಮದುವೆನೇ ಆಗಲ್ಲ. 6ನೇ ಮನೆ ಇದ್ದ ಆ ದಶಾಭುಕ್ತಿಲಿ ಏನಾದ್ರು ಇಟ್ ಕಾಂಬಿನೇಷನ್ ಅಂತ ನೋಡ್ತೀವಿ. ಅದು ಡಿಗ್ರಿ ವೈಸ್ ಅಲ್ಲಿ ಏನಾದ್ರು 6ನೇ ಮನೆ ಇದ್ರೆ ಆಗಲ್ಲ. ಮಕ್ಕಳಿಗೆ 5ನೇ ಮನೆ ಅಂತ ಇರುತ್ತೆ, 5ನೇ ಮನೆ ಇಟ್ ಬರ್ಬೇಕು, ಅಲ್ಲಿ 4ನೇ ಮನೆ ಬಂದು ಕೂತಿರುತ್ತೆ, ಆಗಲ್ಲ. ನಿಮ್ಗೆಲ್ಲ ಡಿಸೈರ್ಸ್ ಬೇಕು, ಚೆನ್ನಾಗಿ ದುಡ್ಡು ಕಾಸು ಎಲ್ಲ ಬೇಕು, 11ನೇ ಮನೆ ಬೇಕಾಗುತ್ತೆ, 12ನೇ ಮನೆ ಬಂದು ಕೂತಿರುತ್ತೆ, ಎಲ್ಲ ಕಳ್ಕೊಳ್ತಿರ್ತೀರ. ಈ ರೀತಿ ನಿಮ್ಮ ಜಾತಕದಲ್ಲಿ ಇದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಇದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ನೀವೇನಾದ್ರೂ ಅತಿ ಹೆಚ್ಚು ಮಂತ್ರ ಪಠಣೆ ಮಾಡಿದ್ದೆ ಆದ್ರೆ ಗೋಚಾರ ಫಲದಲ್ಲಿ ನಮಗೆ ಲಾಭ ಸಿಗುತ್ತೆ. ಇದು ಗೋಚಾರ ಫಲದಲ್ಲಿ ಸಿಗುವಂತ ವಿಚಾರ. ಯಾರುವೆ ನಮ್ಮ ಮದುವೆ ಗುರುಬಲ ಬಂದಿಲ್ಲ ಅದಕ್ಕೆ ಆಗ್ತಾ ಇಲ್ಲ ಅಂತ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗುರುಬಲ ಗೋಚಾರದಲ್ಲಿ ಹೋಗ್ತಾನೆ ಇರುತ್ತದು, ಒಂದು ಮನೆಯಿಂದ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಅದು ಹೋಗ್ತಾನೆ ಇರುತ್ತೆ. ನಮ್ಮ ಮಗಳಿಗೆ ಗುರುಬಲ ಬರಲ್ವ ಇನ್ನ ನೆಕ್ಸ್ಟು, ಆ ರೀತಿ ಇಲ್ಲ. ನಿಮ್ಮ ಪರ್ಸನಲ್ ಜಾತಕದಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ ಅನ್ನೋದು ತಿಳ್ಕೊಳ್ಳೋದು ತುಂಬಾ ಉತ್ತಮ. ಅಲ್ಲಿ ಯಾವುದೇ ಗ್ರಹ ಆಗಿರ್ಬೋದು, ಈಗ ಕೇತು ಬಂದು 2ನೇ ಮನೆಯಲ್ಲಿ ಇರುತ್ತೆ, ರಾಹು ಬಂದು 7ನೇ ಮನೆ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಕಾಂಬಿನೇಷನ್ಸ್ ಯಾವ ಗ್ರಹ ಸ್ಟ್ರಾಂಗ್ ಆಗಿರುತ್ತೆ ಆ ಗ್ರಹಕ್ಕೆ ನಾವು ಅತಿ ಹೆಚ್ಚು ಮಂತ್ರಪಠನೆ ಮಾಡಬೇಕಾಗುತ್ತೆ. ರಾಹು ಕೇತು ಯಾವಾಗಲೂ ಆಪೋಸಿಟ್. ಕೇತು ಏನಾದ್ರು 6ನೇ ಮನೆಯಲ್ಲಿ ಇದ್ರೆ ರಾಹು 12ನೇ ಮನೆಯಲ್ಲಿ ಇರುತ್ತೆ, ಅದು ಯಾವತ್ತಿದ್ರೂ ಸಮಸ್ಯೆನೇ ಇರುತ್ತೆ. ಆ ರೀತಿ ಕಾಂಬಿನೇಷನ್ಸ್ ಅಲ್ಲಿ ಇರುತ್ತೆ.
ಅದು ಬಿಟ್ಟು ನೀವು ಯಾವ 9 ಗ್ರಹಗಳಲ್ಲಿ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ, 2ನೇ ಮನೆ 7, 11 ಅಥವಾ 9, ಇಂಥ ಮನೆಗಳಿಗೆ ನೀವು ಅತಿ ಹೆಚ್ಚು ಮಂತ್ರಪಟ್ನೆ, ಉಂಗುರ, ರುದ್ರಾಕ್ಷಿ, ಕ್ರಿಸ್ಟಲ್ಸು ಹಾಕೊಂಡ್ರೆ ನೀವು ಅದನ್ನ ತುಂಬ ಪೋಸ್ಟ್ಪೋನ್ ಆಗಿರೋದನ್ನ ಪ್ರೀಪೋನ್ ಮಾಡ್ಕೊಳ್ಳುವಂಥ ಭಾಗ್ಯ ಇದು. ಮಂತ್ರಪಟ್ನೆ ಹೇಳಿದ್ರೆ ಮಾತ್ರ ಇದು ಸಾಧ್ಯ. ಎಷ್ಟೊಂದು ಜನ ಪೂಜೆ ಮಾಡಿಸ್ಬಿಡ್ತೀವಿ ಸರ್. ಏನು ಪೂಜೆ ಮಾಡಿಸ್ಬೇಕು? ಕುಜದೋಷ ಇದೆ, ಕದ್ಲಿ ವಿವಾಹ ಮಾಡಿಸ್ಬೇಕು, ಕುಂಭ ವಿವಾಹ ಮಾಡಿಸ್ಬೇಕು, ಅದೆಲ್ಲ ಸೆಕೆಂಡ್ರಿ. ನೀವು ಏನೇ ಹೋಮ ಮಾಡಿಸಿ, ಏನೇ ಮಾಡಿ, ಅದೆಲ್ಲ ದುಡ್ಡು ಮೇಲೆ ನಿಂತಿರುವಂಥದ್ದು. ನೀವೇನು ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ನೀವೆಷ್ಟು ಮಂತ್ರಪಟ್ನೆ ದೇವ್ರಿಗೆ ಅರ್ಪಣೆ ಮಾಡ್ತೀರಾ? ದೇವ್ರಿಗೆ ಬೇಕಾಗಿರುವಂಥದ್ದು ಕೇವಲ ನೀವು ಎಷ್ಟು ಮಂತ್ರಪಟ್ಟನೆ ಒಂದು ದಿವಸಕ್ಕೆ ಮಾಡ್ತಾ ಇದ್ದೀರಾ. ಅದರಲ್ಲೂ ಎಷ್ಟೊಂದು ಜನ ತುಂಬ ಕಷ್ಟ ಅನುಭವಿಸ್ಬಿಟ್ಟಿರ್ತಾರೆ. 10 ವರ್ಷ ಆದರೂ ಏನೋ ಅವ್ರಿಗೆ ಜೀವನಗಳಲ್ಲಿ ಅಭಿವೃದ್ಧಿನೇ ಆಗಿರಲ್ಲ. 25 ವರ್ಷಕ್ಕೆ ಸ್ಟಾರ್ಟ್ ಮಾಡಿರೋನು 35 ವರ್ಷ ಆದ್ರೂ ಹುಡುಕ್ತಾನೆ ಇರ್ತಾನೆ ಅಂದರೆ ಅವ್ರದ್ದು ಕರ್ಮ ಎಷ್ಟಿರಬೇಕು. ಅದಕ್ಕಿನ್ನ ಜೊತೆಗೆ ಮೊದಲಾಗಿ ನಮಗೆ ಯಾವುದೇ ಒಂದು ಜಾತಕದಲ್ಲಿ ಏನೇ ಸಮಸ್ಯೆ ಇದ್ರೂ ಫಸ್ಟ್ ನೋಡ್ಕೊಳ್ಬೇಕು, ಎಲ್ಲಿ ತನಕ ಇದೆ ಸಮಸ್ಯೆ, ಅಥವಾ ನಾನೇ ಸಮಸ್ಯೆನಾ ಅಂತ. ನಿಮ್ದೇನಾದ್ರು ಜಾತಕದಲ್ಲಿ 6ನೇ ಮನೆ ಇದ್ರೆ, ದಶಾ ಭುಕ್ತಿಯಲ್ಲಿ 6ನೇ ಮನೆ ಇದ್ರೆ ನಿಮ್ದೇ ಸಮಸ್ಯೆ ಆಗಿರುತ್ತೆ. ನಾನು ನೋಡೋದಲ್ಲ ಹಂಗೆ. ನಿಮ್ದೇನಾದ್ರು ಕಾಂಬಿನೇಷನ್ಸ್ ಅಲ್ಲಿ ಎಷ್ಟೊಂದು ಜನ ಸರ್ ನಮ್ಗೆ ಪಾರ್ಟ್ನರ್ ಸೇರಿಲ್ಲ ಅಂತ ಹೇಳ್ತಾರೆ. ಫಸ್ಟ್ ನಿಮ್ಮ ಹಾರೋಸ್ಕೋಪ್ ಹೇಳಿ, ನೀವು ಕರೆಕ್ಟ್ ಆಗಿದ್ದೀರಾ ಫಸ್ಟ್ ನೋಡೋಣ ಅಂತಾನೆ ನಾನು ಹೇಳ್ತೀನಿ. ಯಾಕಂದ್ರೆ ಕಾಂಬಿನೇಷನ್ಸ್ ಅಲ್ಲಿ ಯಾವಾಗ 6 ಅನ್ನೋದು ಬರುತ್ತೆ, ಸಂಸಾರ ಜೀವನಗಳಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಕೆಲ್ಸಕ್ಕೆ ಹೋಗೋಣ, ಆಫೀಸಲ್ಲಿ ಇರೋಣ, ಈ ಮೈಂಡಲ್ಲೇ ಇರುತ್ತೆ. ದುಡ್ಡು ಸಂಪಾದನೆ ಮಾಡೋಣ ಅನ್ನೋದೇ ಇರುತ್ತೆ ಹೊರತು ಅವ್ರಿಗೆ ಈ ಮನೆಯ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡಲ್ಲ. ಕಾಂಬಿನೇಷನ್ಸ್ ಅಲ್ಲಿ ಅದಕ್ಕೇನೆ ಹುಡುಗ ಹುಡುಗಿ ಮ್ಯಾಚಿಂಗಲ್ಲಿ ನಾವು ಎಲ್ಲಾನು ನೋಡ್ತೀವಿ. 18ರ ಮೇಲೆ ಬರಬೇಕಾ, ಮತ್ತು ಎಷ್ಟು ಗಣಕೂಟ, ಅವ್ರಿಗೆ ಆ ಪ್ರಾಣಿ ಈ ಪ್ರಾಣಿ, ಅದನ್ನೆಲ್ಲ ಸೈಡ್ಗಿಟ್ಟು ಫಸ್ಟ್ ದಶಾಭುಕ್ತಿಗಳು ಯಾವ್ದು ನಡೀತಾ ಇದೆ ಹುಡುಗ ಮತ್ತು ಹುಡುಗಿಗೆ, ಲಗ್ನ ಮ್ಯಾಚ್ ಆಗಿದೆಯಾ, ಚಂದ್ರ ಮ್ಯಾಚ್ ಆಗಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬರೀ 18 ಬಂದಿರೋರೆಲ್ಲ ಜೀವನದಲ್ಲಿ ಚೆನ್ನಾಗಿದ್ದಾರಾ? ಖಂಡಿತ ಇಲ್ಲ. 18 ಕೆಳಗಡೆ 15 ಬಂದಿದೆ, ಅವ್ರು ಚೆನ್ನಾಗಿದ್ದೀರಾ? ಇರ್ತಾರೆ ಖಂಡಿತ. ಯಾಕೆಂದ್ರೆ ಅವನ ಪರ್ಸನಲ್ ಹಾರೋಸ್ಕೋಪಲ್ಲಿ ಯಾರಿಗೆ 2ನೇ ಮನೆ 7, 11ನೇ ಮನೆ ಚೆನ್ನಾಗಿರುತ್ತೆ ಅವರು ಚೆನ್ನಾಗೇ ಇರ್ತಾರೆ. ಇದನ್ನ ನಾವು ಬೇಸಿಕ್ ಆಗಿ ತಿಳ್ಕೊಳ್ಬೇಕು. ಯಾರ್ಯಾರಿಗೆ ಈ ಗುರುಬಲ ಅನ್ನೋದು ತಿಳ್ಕೊಂಡಿಲ್ಲ, ಇವತ್ತಿನಾದ್ರು ತಿಳ್ಕೊಳ್ಳಿ. ಗುರುಬಲ ಬಂದು ನಿಮ್ಮ ಮದುವೆ ಮಾಡಲ್ಲ. ನಿಮ್ಮ ಪರ್ಸನಲ್ ಜಾತಕದಲ್ಲಿ ಆ ದಶಾಭುಕ್ತಿಗಳು ಬಂದು ಮದುವೆ ಮಾಡುವಂಥದ್ದು. ಅಲ್ಲಿ ಯಾವಾಗ ಅಂತರ್ಭುಕ್ತಿಯಲ್ಲಿ 2ನೇ ಮನೆ 7, 11 ಬರುತ್ತೆ, ಆಗ ನಿಮಗೆ ಮದುವೆ ಸಮಯ. ದಶ ಸ್ಟ್ರಾಂಗ್ ಆಗಿದೆ, ಭುಕ್ತಿ ಕೆಲವೊಂದ್ಸಲ ಕೆಟ್ಟಿರುತ್ತೆ, ನೀವು ವೆಯ್ಟ್ ಮಾಡಲೇಬೇಕು. 2 ವರ್ಷ ಸಿಗಲ್ಲ ಅಂದ್ರೆ ನೀವು 2 ವರ್ಷ ವೆಯ್ಟ್ ಮಾಡಲೇಬೇಕು ಭುಕ್ತಿ. ಆ ಭುಕ್ತಿ ಮುಗ್ದು ಇನ್ನೊಂದು ಭುಕ್ತಿ ಬರುತ್ತೆ. ದಶ ಏನೋ ಈಗ ಗುರು ದಶ 16 ವರ್ಷ ಇರುತ್ತೆ. ಈ ಭುಕ್ತಿ ಯಾವುದೋ ಒಂದು ಕೇತು ಭುಕ್ತಿ 6ನೇ ಮನೆಗೆ ಬಂದು ಸಿಗಾಕೊಂಡಿರುತ್ತೆ, ಅಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ. ಸೊ ನೀವು ಒಂದು ವೇಟ್ ಮಾಡಲೇಬೇಕು, 1 ವರ್ಷ 2 ವರ್ಷ. ಆ ಕೇತು ಮುಗ್ದು ಮತ್ತೆ ಶುಕ್ರ ಬರ್ತಾನಲ್ಲ, ಗುರು ಶುಕ್ರ ಮಿಲನದಿಂದ ಆಗ ನಿಮಗೆ ಮದುವೆ ಭಾಗ್ಯ, ಮಕ್ಕಳು ಭಾಗ್ಯ, ಈ ರೀತಿ ಆಗುವಂಥದ್ದು. ನೀವು ಒಂದು ಟೈಮ್ ವೇಟ್ ಮಾಡಬೇಕು. ಒಂದು ಜಾತಕದಲ್ಲಿ ನೀವು ತಿಳ್ಕೊಳ್ಬೇಕು, ಬೇಗ ಆಗುತ್ತಾ ನನ್ನ ಜಾತಕದಲ್ಲಿ. 7ನೇ ಮನೆ ಏನಾದ್ರು ವಕ್ರಿ ಆಗಿದ್ರೆ ಅದು ಕೂಡ ಡಿಲೇ ಆಗ್ತಾ ಇರುತ್ತೆ. ಒಂದು ಜಾತಕದಲ್ಲಿ ಸಮಸ್ಯೆ ಇದೆಯಾ ಅನ್ನೋದು ತಿಳ್ಕೊಬೇಕು. ಜಾತಕದಲ್ಲಿ ಸಮಸ್ಯೆ ಇದೆ, ನೀವು ಅತಿ ಹೆಚ್ಚು ಮಂತ್ರ ಪಠಣೆ ಮಾಡ್ತಿದ್ರೆ ಗೋಚಾರ ಫಲದಲ್ಲಿ ನಿಮಗೆ ಈ ಭಾಗ್ಯ ಸಿಗುತ್ತೆ. ಗ್ರಹಗಳು ಚಲನೆಯಲ್ಲೇ ಇರುತ್ತೆ, ನೀವು ಎಲ್ಲಾನು ನೋಡ್ತೀವಿ. ಇದು ಮುಹೂರ್ತದ ಭಾಗ. ಚಂದ್ರಬಲ, ತಾರಾಬಲ, ಆಗ ಹೇಳ್ದಂಗೆ ಗುರುಬಲ ಎಲ್ಲ ನಾವು ಮುಹೂರ್ತದ ದಿವಸಕ್ಕೆ ನಾವು ನೋಡುವಂಥದ್ದು. ಶುಕ್ರ ಅವತ್ತು ಎಲ್ಲಿರ್ತಾನೆ, ನೀವು ಮದುವೆ ಆಗೋ ದಿವಸ. ಗುರು ಎಲ್ಲಿರ್ತಾನೆ, ಅವತ್ತು ಬಲ ಇದೆಯಾ ಅಂತ. ಎಷ್ಟೊಂದು ಜನ ಈಗ ಕೆಲವೊಂದ್ಸಲ ಅವರು ಹುಟ್ಟಿರುವಂಥ ನಕ್ಷತ್ರಕ್ಕೂ ಅವನ ಮದುವೆ ಆಗೋ ದಿವ್ಸಕ್ಕೂ ನಕ್ಷತ್ರಗಳು ಮ್ಯಾಚ್ ಆಗಿಲ್ಲ ಅಂದ್ರೆ ಆ ದಿವಸ ಬೇಡ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಅವತ್ತು ತಾರಾಬಲ ಚೆನ್ನಾಗಿರಲ್ಲ. ಸಂಪತ್ತಾರೆ ಎಲ್ಲ ನಾವು ನೋಡ್ತೀವಿ, 8 ತಾರೆಗಳಲ್ಲಿ ಅವತ್ತು ಯಾವತ್ತು ತುಂಬಾ ಶ್ರೇಯಸ್ಸಾಗಿರುತ್ತೆ ಅವತ್ತಿನ ದಿವಸ ನಾವು ಪ್ರಿಡಿಕ್ಟ್ ಮಾಡ್ತೀವಿ. ಮುಹೂರ್ತದ ಭಾಗದಕ್ಕೆ ತಗೊಂಡ್ ಬಂದು ನಾವು ಇಲ್ಲಿ ಜಾತಕಕ್ಕೆ ತಂದು ಹಾಕ್ಬಿಟ್ಟಿದ್ದೀವಿ. ಕುಜನೂ ಅಷ್ಟೇ, ಇದ್ರ ಜೊತೆ ಕುಜ ದೋಷನೂ ಅಷ್ಟೇ. ನೀವು ಮದುವೆ ಆಗುವಂತ ದಿವಸದಲ್ಲಿ ಕುಜ ಏನಾದ್ರೂ ಲಗ್ನದಿಂದ 1ನೇ ಮನೆ 2, 4, 7, 8, 12 ಇದ್ರೆ ಕುಜ ದೋಷ ಅಂತ ಮುಹೂರ್ತದ ದಿವಸಕ್ಕೆ ನಾವು ಹೇಳ್ತೀವಿ ಹೊರತು ನಿಮ್ಮ ಪರ್ಸನಲ್ ಹಾರೋಸ್ಕೋಪ್ ಅಲ್ಲಿ ಕುಜ ದೋಷ ಇದೆ, ಕದ್ಲಿ ವಿವಾಹ ಮಾಡಿಸಿ, ಕುಂಭ ವಿವಾಹ ಮಾಡಿಸಿ, ದುಡ್ಡು ಖರ್ಚು ಮಾಡಿ, ಅದೆಲ್ಲ ಕಾನ್ಸೆಪ್ಟೇ ಇಲ್ಲ.
ನಿಮ್ಮ ಜಾತಕದಲ್ಲಿ ಯಾರಿಗೆ ಕುಜ 1, 2, 4, 7, 8 ಮತ್ತು 12 ಇರ್ತದೆ, ಸ್ವಲ್ಪ ಸ್ಟ್ರಾಂಗ್ ಬಿಹೇವಿಯರ್. ನೀವು ಯಾರ ಮಾತು ಹೇಳಿದ್ ಕೇಳಲ್ಲ, ನಂದೇ ನಡಿಬೇಕು ಅನ್ನೋದು ನಿಮ್ ಅಲ್ಲಿರುತ್ತೆ. ಬಟ್ ಅದೇನಂದ್ರೆ ನಾವು ಒಳ್ಳೆತನಕ್ಕೆ ಯೂಸ್ ಮಾಡ್ಕೊಂಡ್ರೆ ನೀವೇ ನಂಬರ್ ಪೊಸಿಷನ್ ಇರ್ತೀರ. ಈಗ ಪೊಲೀಸ್ ಆಫೀಸರ್ಸು, ಮಿಲಿಟ್ರಿ, ಅವ್ರಿಗೆಲ್ಲ ಕುಜ ದೋಷನೇ ಇರಬೇಕು. ಯಾಕಂದ್ರೆ ಅವ್ರು ಸ್ಟ್ರಾಂಗ್ ಆಗಿರ್ಬೇಕು. IAS ಅಡ್ಮಿನಿಸ್ಟ್ರೇಷನ್ಸ್ಗೆಲ್ಲ ಕುಜ ಸ್ಟ್ರಾಂಗ್ ಆಗೇ ಇರಬೇಕು. ಅವರೇ ಲೀಡರ್ಶಿಪ್ ತಗೊಳ್ಳುವಂಥದ್ದು. ಈಗೇನಾಗಿದೆ ಅಂದರೆ, ನಿಂಗೆ ಆ ದೋಷ ಇದೆಯಾ, ಕುಜ ದೋಷ, ಆ ಹೆಣ್ಣು ಮಗುನೇ ಬೇಡ ಅನ್ಬಿಡೋದು, ಅಥವಾ ಗಂಡೇ ಬೇಡ ಅನ್ಬಿಡೋದು, ಅಥವಾ ಕುಜ ದೋಷ ಇರೋಂಗೆ ಇನ್ನೊಬ್ಬನ ಕುಜ ದೋಷ ಕರ್ಕೊಂಬನ್ನಿ ಅಂತಾರೆ. ಎಲ್ಲಿಂದ ಕರ್ಕೊಂಬರಕ್ಕಾಗುತ್ತೆ? ನಿಮ್ಗೆಲ್ಲಾನು ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ಳೋಣ. ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಒಂದು ಜಾತಕ, ಕುಜ ಏನೋ ಇಲ್ಲಿದೆ ಅಂದ್ಬಿಟ್ಟು 7ನೇ ಮನೆಯಲ್ಲೋ 8ರಲ್ಲೋ ಒಬ್ಬನ ರಿಜೆಕ್ಟ್ ಮಾಡೋದ್ರಿಂದ, ಅಥವಾ ಯಾವುದೋ ಒಂದು ವಧು ಅಥವಾ ವರನ ರಿಜೆಕ್ಟ್ ಮಾಡೋದ್ರಿಂದ ನಿಮ್ಮ ಲೈಫ್ನ ನೀವೇ ಸ್ಪಾಯ್ಲ್ ಮಾಡ್ಕೊಳ್ತಿರ್ತೀರಾ. ಮತ್ತೆ ಈ ಕಾರಣಗಳಿಗೂ ಅಷ್ಟೇ, ಗುರುಬಲ ಇಲ್ಲ ಅಂತ ಎಷ್ಟೊಂದು ಜನ ಲೈಫ್ ಸ್ಪಾಯ್ಲ್ ಮಾಡ್ಕೊಂಡಿರ್ತೀರ. ಏನೊಂದು 6 ತಿಂಗಳು ಗುರುಬಲ ಇಲ್ಲಪ್ಪ, ನಾವು ಈಗ ಮದುವೆ ಮಾಡಲ್ಲ ಅಂತ. ಆ ರೀತಿ ಏನೂ ಇಲ್ಲ. ನಿಮ್ಗೆ ಇಂಟ್ರೆಸ್ಟ್ ಇದೆ ಅನ್ನೋದು ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ಊಟ ಮಾಡಬೇಕು, ನನ್ನ ತಟ್ಟೆ ಮುಂದೆ ಊಟ ಇದೆ, ನಾನು ತಿಂದರೆ ನನಗೆ ಹೊಟ್ಟೆ ತುಂಬುತ್ತೆ. ನಾನೇ ತಿಂದಿಲ್ಲ ಅಂದರೆ ಗುರು ಸರಿ ಇಲ್ಲ, ಗುರುನೇ ಬಂದು ನಂಗೆ ತಿನ್ನಿಸ್ಬೇಕು ಅಂದರೆ ಅದು ಆಗದೇ ಇರೋಂಥ ವಿಚಾರ. ಫಸ್ಟು ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಮದುವೆಗೆ ಅನ್ನೋದು ನೀವು ಕುತ್ಕೊಂಡು ಆಲೋಚನೆ ಮಾಡಿ. ಖಂಡಿತ ನನಗೆ ಇಂಟ್ರೆಸ್ಟ್ ಇದೆ ಅಂದರೆ ಆಗ ನಿಮ್ಮ ಜಾತಕದಲ್ಲಿರುವಂಥ ಕಾಂಬಿನೇಷನ್ಸಲ್ಲಿ 2, 7, 11ನೇ ಮನೆ ಯಾವ ಗ್ರಹ ಇದೆ ಅದಕ್ಕೆ ಮಂತ್ರ ಪಠನೆ ಮಾಡಿ, ಖಂಡಿತವಾಗ್ಲೂ ಆಗೇ ಆಗುತ್ತೆ. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಈ 5ನೇ ಮನೆ 6ನೇ ಮನೆ ಏನಾದರೂ ಒಂದು ಸಮಸ್ಯೆ ತಂದುಕೊಡ್ತಾ ಇರುತ್ತೆ ನಿಮಗೆ. ಇವತ್ತು ಅಂತೀರ, ಬೆಳಗ್ಗೆ ಮಧ್ಯಾಹ್ನ ಯಾವ್ದಾದ್ರು ಒಂದು ಪ್ರೊಫೈಲ್ ನೋಡಿದ್ರೆ ಅದನ್ನ ಹಿಂಗೆ ಸ್ಕ್ರೋಲ್ ಮಾಡೋದು, ಸುಮ್ಮನೆ ತಳ್ಬಿಡೋದು, ಈಗ ಬೇಡ ಅನ್ನೋದು. ಈ ರೀತಿ ಚಂಚಲ ಮನಸ್ಸು ಆಗ್ತಾ ಇರುತ್ತೆ. ಇದ್ರ ಜೊತೆಗೆ ಏನಾದ್ರು ಚಂದ್ರ ಏನಾದ್ರು 8ನೇ ಮನೇಲಿ ಇದ್ರು ಇದೇ ರೀತಿ ಸಮಸ್ಯೆ, ಚಂಚಲ ಮನಸ್ಸು ಇದ್ದೇ ಇರುತ್ತೆ. ಇವತ್ತೇ ಈ ಗುರುಬಲ, ತಾರಾಬಲ, ಚಂದ್ರಬಲ, ಕುಜದೋಷ ಇವೆಲ್ಲ ನಿಮ್ಮ ಜಾತಕದ ಏನಾದ್ರು ಇದ್ರೆ ತಲೆಯಿಂದ ತೆಗ್ದಾಕ. ಇವೆಲ್ಲ ಮೂರ್ತದ ಭಾಗಕ್ಕೆ ನೋಡ್ತೀವಿ ನಾವು. ಇವೆಲ್ಲ ಮೂರ್ತದ ಭಾಗ, ಯಾವ್ದಾದ್ರು ಒಂದು ಮೂರ್ತಕ್ಕೆ ಮ್ಯಾಚ್ ಆಗುತ್ತಾ ಇಬ್ರಿಗೂ ಅಂತ ಇವೆಲ್ಲ ಮೂರ್ತದ ಭಾಗಕ್ಕೆ ತಗೊಂಡು ಬಂದು ಏನು ಮಾಡಿದ್ದಾರೆ ಅಂದರೆ ನಿಮ್ಮ ಜಾತಕಕ್ಕೆ ತುಂಬಿಟ್ಟಿದ್ದಾರೆ. ನೀವೆಲ್ಲ ಪರಿಹಾರ ಮಾಡಿಸ್ಕೊಂಡು ಬರೋಕ್ಕೆ ಒಂದು 5 ವರ್ಷ ಹಿಡಿಯುತ್ತೆ, 5 ರಿಂದ 10 ವರ್ಷ. ಸೊ ಆಗಾಗುತ್ತಾ? ಆಗ್ಲೂ ಆಗಲ್ಲ. ಯಾಕಂದರೆ ನೀವು ಮಂತ್ರಪಠನೆ ಅಂತೂ ಮಾಡಿರಲ್ಲ, ಮದುವೆ ಅಂತೂ ಖಂಡಿತ ಆಗಲ್ಲ. ಯಾಕೆಂದರೆ ಗ್ರಹಗಳು ಕೇಳುವಂಥದ್ದೇ, ನೀನು ನನ್ನ 9 ಗ್ರಹಗಳಲ್ಲಿ ಯಾವ ಗ್ರಹ ನೆಗೆಟಿವ್ ಆಗಿದೆ ಅದಕ್ಕೆ ದಾನ, ಸಣ್ಣ ಪುಟ್ಟ ವಿಚಾರ, ನಿಮ್ಮ ಕೈಯಲ್ಲಿ ಆಗುವಷ್ಟು ಸಣ್ಣ ದಾನ, ಮತ್ತು ಅತಿ ಹೆಚ್ಚು ಮಂತ್ರಪಠನೆ ಗ್ರಹಗಳು ಕೇಳೋದು. ನೀವು ಎಷ್ಟು ಹೋಮ ಮಾಡಿಸಿದ್ದೀರಾ, ನೀವು ಏನು ಮಾಡಿದ್ದೀರಾ ಅನ್ನೋದು ಗ್ರಹಗಳಿಗೆ ಬೇಡದಿರೋಂಥ ವಿಚಾರ. ಇವತ್ತೇ ತಿಳ್ಕೊಳ್ಳಿ ನಿಮ್ಮ ಗ್ರಹಗಳು ಎಲ್ಲೆಲ್ಲಿ ಸ್ಥಿತವಾಗಿದೆ ಅಂತ. ಎಷ್ಟೊಂದು ಇನ್ನೊಂದು ಏನಪ್ಪ ಅಂದರೆ, ಉದಾಹರಣೆಗೆ ನಿಮ್ಮದು ಲಗ್ನ ಅಂತ ಅಂದ್ಕೊಳ್ಳೋಣ. ಈ ಲಗ್ನದಿಂದ 7ನೇ ಮನೆಯಲ್ಲಿ ಚಂದ್ರನೇ ಇದ್ದಾನೆ ಅಂದ್ಕೊಳ್ಳೋಣ. ಅದು ಕರೆಕ್ಟಾಗಿ ಈಗ 1, 2, 3, 4, 5, 6, 7ನೇ ಮನೆಯಲ್ಲೇ ಇದ್ದಾರ ಅನ್ನೋದು ತುಂಬ ಇಂಪಾರ್ಟೆಂಟ್. 7ನೇ ಮನೆಯೇ ಇದ್ದಾರ ಅಂತ. ಅದೇನಾದ್ರೂ ಚಂದ್ರ ಏನಾದ್ರೂ ಡಿಗ್ರಿ ವೈಸ್ ಅಲ್ಲಿ 8ನೇ ಮನೆಗೆ ಶಿಫ್ಟ್ ಆಗಿದ್ರೆ ಚಂದ್ರಯಿಂದಲೇ ನಿಮ್ಗೆ ಸಮಸ್ಯೆ ಆಗ್ತಾ ಇರುತ್ತೆ. ಅಥವಾ 6ನೇ ಮನೆಗೆ ಬಂದಿದ್ರೆ ಚಂದ್ರ, ಅದ್ರ ದಶ ನಡೀತಾ ಇದ್ರೆ ನೋಡಕ್ಕೆಲ್ಲ ಚಂದ್ರ ತುಂಬಾ 7ನೇ ಮನೆಯಲ್ಲಿ ವೃಷಭ ರಾಶಿಯಲ್ಲಿ ಉಚ್ಚ ಅಂತ ನಾವು ಕರಿತೀವಿ. ಬಟ್ ಚಂದ್ರನೇ ನಿಮ್ಗೆ ಸಮಸ್ಯೆ ಕೊಡ್ತಾ ಇರುತ್ತೆ. ಹಿಂದಿನ ಮನೆಗೆ ಬಂದಿರುತ್ತೆ 6ನೇ ಮನೆಗೆ. ಅದು ನೀವು ಏನೇ ಮದುವೆ ವಿಚಾರಕ್ಕೆ ನೀವು ಅನ್ಕೊಳ್ತಿದ್ರು ಅದು ಆಗ್ತಾ ಇರಲ್ಲ. ಇದೆಲ್ಲ ನಾವು ಡೆಪ್ತಲ್ಲಿ ಹೋಗಿ ಚೆಕ್ ಮಾಡಬೇಕು. ನಿಮ್ಮ ಪರ್ಸನಲ್ ಹಾರೋಸ್ಕೋಪಲ್ಲಿ ಇದು ಸಮಸ್ಯೆ ಕೊಡ್ತಾ ಇರುತ್ತೆ. ನಿಮ್ಮ ಗ್ರಹಗಳು ಡಿಗ್ರಿ ವೈಸ್ ಅಲ್ಲಿ ಹಿಂದೆ ಮುಂದೆ ಚಲನೆ ಆಗಿ ಆ ಗ್ರಹಗಳು ನಿಮಗೆ ಸಮಸ್ಯೆ ಕೊಡ್ತಾ ಇರುತ್ತೆ ಹೊರತು, ಅದು ಬಿಟ್ಟು ಇನ್ನು ಔಟರ್ ಯಾವುದಿದೆ, ಗುರುಬಲ, ತಾರಾಬಲ, ಚಂದ್ರಬಲ, ಕುಜದೋಷ, ಸಾಡೆ ಸಾತಿ, ರಾಹು ಕೇತು ದೋಷಗಳು, ಕಾಳಸರ್ಪ ದೋಷ, ಇದು ಸಮಸ್ಯೆ ಕೊಡ್ತಿರಲ್ಲ. ಅಷ್ಟು ನಿಮಗೆ ಯಾವುದು ದಶ ನಡೀತಾ ಇರುತ್ತೆ ಅದೇ ಸಮಸ್ಯೆ ಕೊಡ್ತಾ ಇರುತ್ತೆ. ಮೇನಾಗಿ ನೀವು ಅಲ್ಲಿ ಕ್ಲಾರಿಫೈ ಮಾಡ್ಕೋಬೇಕು. ಮೇನಾಗಿ ಉದಾಹರಣೆಗೆ ನಿಮ್ಮ ಏರಿಯಾದಲ್ಲಿ ನಿಮ್ದು ಏನೋ ಒಂದು ಸಮಸ್ಯೆ ಆಗಿರುತ್ತೆ, ಆ ಏರಿಯಾ ಕಾರ್ಪೊರೇಟ್ ಇಟ್ಕೊಂಡು ಸಮಸ್ಯೆ ಮಾಡ್ಕೋಬೇಕೇ ಹೊರತು ಡೈರೆಕ್ಟ್ ನಾನು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಕಾಲ್ ಮಾಡ್ತೀನಿ ಅಂದರೆ ಅದು ಮೂರ್ಖತನ. ನಿಮ್ದು ಏನೇ ಸಮಸ್ಯೆ ಇದ್ರೂ ನಿಮ್ಮ ಕಾರ್ಪೊರೇಟರ್ಗೆ ಹೆಂಗೆ ನೀವು ಇಟ್ಕೊಂಡು ಕೆಲಸ ಮಾಡಿಸ್ಕೊಳ್ತಿರೋ ನಿಮ್ಮ ಏರಿಯಾದಲ್ಲಿ, ಅದೇ ರೀತಿ ಫಸ್ಟ್ ನಿಮ್ಮ ಆರೋಸ್ಕೋಪ್ನ ಚೆಕ್ ಮಾಡ್ಕೊಳ್ಳಿ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಸುಮ್ಮನೆ ಯಾವುದೋ ಒಂದು ವಿಚಾರಕ್ಕೆ ಇನ್ಯಾರನ್ನೋ ಬ್ಲೇಮ್ ಮಾಡೋದ್ರಿಂದ ಅದು ಕರೆಕ್ಟ್ ರಿಸಲ್ಟ್ ಸಿಗ್ತಾರಲ್ಲ. ಅದಕ್ಕೆ ಎಷ್ಟೊಂದು ಜನ ಲೈಫ್ ಲಾಂಗು ಅನುಭವಿಸ್ತಾನೆ ಇರ್ತಾರೆ. ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರೋದು, ಎಲ್ಲ ಅಸ್ಟ್ರಾಲಜರ್ ಹತ್ರ ಹೋಗಿ ಬರೋದು, ಆದ್ರೂ ಫಲ ಯಾಕೆ ಸಿಗ್ತಾಯಿಲ್ಲ ಅಂದರೆ ನಿಮಗೆ ಕರೆಕ್ಟಾಗಿ ಯಾರು ಹೇಳಿರಲ್ಲ. ಯಾಕಂದರೆ ತಲೆ ತುಂಬ ದೋಷ ತುಂಬಿರ್ತಾರೆ. ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದು ನಿಮ್ಗೆ ಒಂಥರ ಡಿಪ್ರೆಷನ್ ಆಗಿರುತ್ತೆ. ಈ ಅಸ್ಟ್ರಾಲಜರ್ಸ್ ಮೇಲೇ ಡಿಪ್ರೆಷನ್ ಆಗಿರುತ್ತೆ. ಏನು ಬರೀ ಇವರು ದುಡ್ಡಿಗೆ ಹಿಂಗೆ ಮಾಡ್ತಾರಲ್ಲ, ನಮ್ಗೆ ಎಷ್ಟು ಕಡೆ ಕಳಿಸಿದ್ರು ಏನು ಪ್ರಯೋಜನ ಆಗಿಲ್ವಲ್ಲ ಅನ್ನೋದು ಇರುತ್ತೆ. ಫಸ್ಟ್ ನಿಮ್ಮ ಆರೋಸ್ಕೋಪ್ ಏನಾದ್ರು ಚೆನ್ನಾಗಿದ್ರೆ ನಿಮಗೆಲ್ಲ ಒಳ್ಳೆ ಭಾಗ್ಯನೇ ಇರುತ್ತೆ. ಅಥವಾ ನಿಮ್ಮ ಜಾತಕದಲ್ಲೇ 1ನೇ ಮನೆ 6, 5, 10 ನಡೀತಾ ಇದೆ, ನಿಮ್ಮದೇ ಸಮಸ್ಯೆ, ಅದು ಹುಡುಗ ಆಗಿರ್ಬೋದು ಅಥವಾ ಹುಡುಗಿ ಆಗಿರ್ಬೋದು. ಇದನ್ನ ನಾವು ಬೇಸಿಕಾಗಿ ತಿಳ್ಕೊಂಡು ಇದ್ರ ಮೇಲೆ ನಾವು ಪರಿಹಾರ ಮಾಡಿದ್ರೆ ಒಂದು ಒಳ್ಳೆ ಜೀವನ ಸಿಗುತ್ತೆ. ಒಂದು ಒಳ್ಳೆ ನಾವೇನು ಅಂದ್ಕೊಂಡಿರ್ತೀವಿ ಜೀವನದ, ಅದು ಯಾವುದೇ ಆಗಿರ್ಬೋದು, ಇದು ಮದುವೆ ವಿಚಾರ ಆಗಿರ್ಬೋದು, ಮಕ್ಕಳ ವಿಚಾರ ಆಗಿರ್ಬೋದು, ಪ್ರಾಪರ್ಟಿ ವಿಚಾರ ಆಗಿರ್ಬೋದು, ಎಲ್ಲನೂ ಉತ್ತಮವಾಗಿ ಸಿಗುವಂಥದ್ದು. ಇದಿಷ್ಟು ಗುರುಬಲ, ತಾರಾಬಲ, ಚಂದ್ರಬಲದ ವಿಚಾರ. ಯಾರು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಮಾಡ್ಕೊಳ್ಳಿ. ನಾನು ಹಾಕುವಂಥ ಕರೆಕ್ಟ್ ಇನ್ಫಾರ್ಮೇಷನ್ ಮಾತ್ರ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ಯಾವುದೇ ದೋಷ, ಕಾಟ, ಪೂಜೆ ಮಾಡಿಸಿ ದುಡ್ಡು ಕಳ್ಕೊಳ್ಳಿ ಅದನ್ನೆಲ್ಲ ಈ ಚಾನಲಲ್ಲಿ ಅಪ್ಲೋಡ್ ಮಾಡಲ್ಲ. ಜಸ್ಟ್ ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕೋ ಅಷ್ಟು ಮಾತ್ರ ಅಪ್ಲೋಡ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು.